ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರ ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ್ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ, ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊಂತಾನ, ಆ ಕಡೆ ಹೋಗಬೇಡ ಅಂತ. ಜನ ಪರಿಪರಿಯಾಗಿ ಕೇಳ್ಕೊಂಡ್ರು, ಬುದ್ಧ ಬಿಡುದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತಾನೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದ ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊಂತೀನಿ. ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನಾನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳು. ಒಂದು ಗಿಡ ಇತ್ತು, ಅಲ್ಲದ ಒಂದು ಸಣ್ಣ ಕೊಂಬೆಯನ್ನ ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತಿ, ನನಗೆ ಕತ್ತರಿಸಕ್ಕೆ ಕಷ್ಟ ಬರ್ತೈತಿ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಅವಾಗ ಬುದ್ಧ ಹೇಳ್ತಾನೆ, ನೋಡು, ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದ್ರೆ, ಯಾವನಿಗೆ ಇದನ್ನು ಹೊಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಅಂತ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನ ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ, ಯಾರು ಹೀರೋ ಆಗ್ತಾರಂದ್ರ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗುವುದಿಲ್ಲ, ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ. ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಶನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು. ಅವರ ಹೆಸರು ಲಕ್ಷ್ಮಣ ಗೋಳೆ ಫ್ರಮ್ ಬಾಂಬೆಯ ಲಕ್ಷ್ಮಣ ಗೋಳೆ ಅವರು ಈ ಕರ್ನಾಟಕ ಮುಗಿತೀಗ, ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿವಿ ಸ್ವಲ್ಪ ನಾವು. ಬಾಂಬೆದಿಂದ ಬಂದಾರ. ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರ, ಅವ 16 ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ, ಯಾರೋ ಒಂದು 4 ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ. ಈ ಚಾಕು ಹಾಕದಂತಾರಲ್ಲ, ಚಾಕು ಹಾಕ್ತಾನೆ. ಇವರು ಈ ಬಾಂಬೆ ಡಾನ್ಗಳತ್ತಾರಲ್ಲ, ಬಾಂಬೆ ಡಾನ್ ಕೇಳಿರಲಿ ನೀವು ಹೆಸರು? ಆ ಡಾನ್ಗಳ ಜೊತೆ ಕೆಲಸ ಮಾಡಿದವ್ರು ಇವರು. ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಕುಂದಿರ್ತಿದ್ವಿ. ನಮ್ಮೂರಾಗ ಏಸ್ ಮಂದಿ ಡಾನ್ಗಳದಾರ ಇಲ್ಲಿ. ಸ್ಟ್ಯಾಬ್ ಮಾಡಿದ ಮೇಲೆ, ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದ್ರು. 2.5 ತಿಂಗಳು ಜೈಲ್ನಾಗಿದ್ರು ಇವರು. ಜೈಲ್ನಾಗ ಇದ್ದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲೆಲ್ಲ ಇವ್ರಕ್ಕಿನ್ನ ದೊಡ್ಡ ಡಾನ್ಗಳು ಬಂದಿರ್ತಾರಲ್ಲ ಜೈಲ್ನಾಗ, ಆ ಡಾನ್ಗಳ ಪರಿಚಯ ಆತು. 2.5 ತಿಂಗಳಾದ ಮೇಲೆ ಬೇಲ್ ಆತು ಇವ್ರಿಗೆ.
ಬೇಲಾದ ಮೇಲೆ ಇವರು ಹೊರಗೆ ಬಂದರು, ಇವ್ರ ಜೊತೆ ಇದ್ದ ಡಾನುಗಳು ಹೊರಗೆ ಬಂದರು. ಹೊಸರು ಬಂದು ಇವ್ರು ಏನು ಮಾಡಿದ್ರಂದ್ರೆ ಮತ್ತೆ ಯಾರ್ಯಾರಿಗೆ ಏನೇನು ಮಾಡ್ಬೇಕಂತ ಸ್ಕೆಚ್ ಹಾಕಿದ್ರು. ಅಂದ್ರೆ ಏನೇನು ಮಾಡೋದು, ಇನ್ನೊಬ್ಬರಿಗೆ ಚಾಕು ಹಾಕೋದು, ಚೂರಿ ಹಾಕೋದು, ಇವೆಲ್ಲ ಕೆಲಸ ಮಾಡಿದ್ರಿ ಇವ್ರು. ಇವ್ರದೊಂದು 9 ಮಂದಿ ಗ್ಯಾಂಗ್ ಇತ್ತಂತ ಇವ್ರ ಮೇಲೆ 19 ಹಾಫ್ ಮರ್ಡರ್ ಕೇಸ್ ಇವ್ರ ಮೇಲೆ, ಲಕ್ಷ್ಮಣ ಗೋಳೆ ಅವ್ರ ಮೇಲೆ. ಈ 19 ಮರ್ಡರ್ ನೀವು ಅಂತೀರಿ ಮತ್ತೆ ಇಂತಿಂತವ್ರನ್ನ ಕರ್ಸಕ ಮುಂದಿನ ಚಲೋ ಐತೆ, ಅದಕ್ಕೆ ಹೇಳ್ರಿ ನೀವು. ಯಾಕೆ ನಮ್ಮೂರಾಗೂ ಜಗ್ಗಿ ಮಂದಿ ಸಿಗ್ತಿದ್ರಲ್ಲ, ಸಿಗ್ಲಿಲ್ಲ. 19 ಹಾಫ್ ಮರ್ಡರ್ ಕೇಸ್ ಆಗಿ ಕೇಸ್ ಆದ ಕೂಡಲೇ ಇವ್ರು 9 ಮಂದಿ ಗ್ಯಾಂಗ್ ಅಲ್ಲ, ಇವ್ರೊಳಗೆ ಒಂದು 3 ಮಂದಿ ಜೈಲ್ನಾಗ ಇರ್ತಿದ್ರಂತ. 3 ಮಂದಿ ಬೇಲ್ ತಗೊಂಡು ಹೊರಗೆ ಬರೋರು ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವ್ರಿಗೆ ಬೇಲ್ ತರಕ್ ರೊಕ್ಕ ಬೇಕಲ್ಲ, ಅದಕ್ಕೆ ಮತ್ತೆ ಅವ್ರ ಕಂಪ್ಲೇಂಟ್ ಆದ್ಮೇಲೆ ಅವ್ರು 3 ಮಂದಿ ಒಳಗೆ ಹೋಗೋದು, ಇವ್ರು ಹೊರಗೆ ಬರ್ತಿದ್ರಂತ. ಇದು 6.5 ವರ್ಷ ನಡೀತಿದ್ದು. 6.5 ವರ್ಷ ಜೈಲಿನೊಳಗಿದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು. ಸಿಕ್ಕ ಮೇಲೆ ಒಂದು ದಿವಸ ಪನಿಷ್ಮೆಂಟ್ ಆಗಿ ಜಡ್ಜ್ನ ಎದುರಿಗೆ ನಿಂತಾಗ ಜಡ್ಜ್, ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ. ಅವಾಗ ಲಕ್ಷ್ಮಣ ಗೋಳೆ, ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ, ನಾನು ಬೇಲಿಗೆ ಹೋಗೋದಿಲ್ಲ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಜಡ್ಜಿನ ಎದುರಿಗೆ ಹೇಳಿದಾಗ ಜಡ್ಜ್ ಇವನಿಗೆ 7 ವರ್ಷ ಸಜೆ ಆಗಿದ್ದನ್ನ 3.5 ವರ್ಷ ಕೇಳಿಸ್ತಾರೆ. 3.5 ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ, ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವರು ಅಪ್ಪಟ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರ, ಎಲ್ಲೆಲ್ಲಿ ಜೈಲಿನೊಳಗ ಕೈದಿಗಳದಾರಲ್ಲ ಸುಮಾರು 10,000 ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು 10,000 ಕೈದಿಗಳಿಗೆ ಮನ ಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಮೊದಲಂತೂ ಇರ್ತಿತ್ತು, ಹೊಡಿಪಟ್ಟೆ ಬೆಡಪಟ್ಟೆ ನಡೀತಿತ್ತು, ರೊಕ್ಕ ಬರ್ತಿತ್ತು. ಜೈಲಿನಿಂದ ಬಂದ ಮೇಲೆ ಶಾಂತ ಆದ್ರೆ ಯಾರು ರೊಕ್ಕ ಕೊಡ್ತಾರ? ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆ ಆದಂಥ ಒಂದು NGO ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣ ಗೋಳೆ ಅವರು ಮಾಡ್ತಾರೆ. ಇದು ಟ್ರಾನ್ಸ್ಫರ್ಮೇಷನ್, ಇದು ರೂಪಾಂತರಣ. ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ. ನಮ್ಮಲ್ಲಿ ಒಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪ್ರತಿಯೊಬ್ಬ ಪಾಪಿ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು. ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ. ಆದರೆ ಇಂದಲ್ಲ, ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ. ಪಾಪಿ ಆಗ್ಲಿಕ್ಕೆ 60 ವರ್ಷ ಹಿಡಿಬಹುದು,
ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದ್ರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕ್ಷಾತ್ಕಾರ ಅಷ್ಟೆ. ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸಬೇಕು. ಉಭಯ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ನಡೆಯುವವನು ಎಡವುವನಲ್ಲದೆ ಕುಳಿತವನು ಎಡವುವನೇ ಅನ್ನುವ ಹಾಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮರೆತು ಒಳ್ಳೆಯವರಾಗಿ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವರು ಅಂಥ ಸಾಧಕರಿಗೆ ಮತ್ತೊಂದು ಚಪ್ಪಾಳೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಬ್ಬರು ಗೆಳೆಯರು ಮಾತಾಡ್ತಾ ಇದ್ರಂತೆ. ನೀನು ಪೇಪರ್ದಲ್ಲಿ ಓದ್ದೆ, ದಿನ ಪೇಪರ್ ಓದ್ತಾನೆ ಇದ್ದಿದ್ದೀನಿ, ಕುಡಿಯೋದ್ರಿಂದ ಜೀವಕ್ಕೆ ಹಾನಿಕಾರಕ ಅಂತ ಓದ್ದೆ ಅಂತ ಹೇಳಿದ್ನಂತವ. ಅವತ್ತಿನಿಂದ ನಾನು ಬಿಟ್ಟೆಪ್ಪ ಅಂದವ. ಏನ್ ಬಿಟ್ಟೆ ಅಂತ ಕೇಳಿದೆವ. ಪೇಪರ್ ಓದೋದೇ ಬಿಟ್ಟನಂತ. ಹಿಂಗ ಬದಲಾವಣೆ ಆಗೋದಲ್ಲ, ಬದುಕನ್ನ ಬದಲಾಗಿಸಿಕೊಳ್ಬೇಕು, ಎಲ್ಲವೂ ಬದಲಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು